ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಂಕ್ಗಳಲ್ಲಿ ಲೋನ್ ತಗೋಬಹುದು. ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬರ್ತಾ ಇದೆ ಅವರೂ ಬ್ಯಾಂಕಲ್ಲಿ ಲೋನ್ ತಗೋಬಹುದು. ಗೃಹಲಕ್ಷ್ಮಿ ಹಣ 2,000 ಯಾರಿಗೆ ಬರ್ತಾ ಇದೆ ಅವರು 3 ಲಕ್ಷದವರೆಗೂ ಲೋನ್ ತಗೋಬಹುದು. ಆ ಲೋನ್ನ ಯಾವ ಬ್ಯಾಂಕಲ್ಲಿ ತಗೋಬಹುದು ಅಂದ್ರೆ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಅಂತಾನೆ ಹೊಸದಾಗಿ ಓಪನ್ ಮಾಡ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಸಚಿವರಾದಂತ ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ವಿಷಯನ ತಿಳಿಸಿದ್ದಾರೆ. ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೋನ್ ತಗೊಳಕ್ಕೆ ಏನ್ ಪ್ರೊಸೀಜರ್ ಅಂತ ನೋಡೋಣ. ಲೋನ್ ತಗೊಳಕ್ಕೆ ಯಾವುದೇ ಶ್ಯೂರಿಟಿ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಬ್ಯಾಂಕ್ ಅಲ್ಲಿ ಲೋನ್ ತಗೋಬೇಕು ಅಂದ್ರೆ ಶೇರ್ ಹೋಲ್ಡರ್ ಆಗಿರ್ಬೇಕು. ಶೇರ್ ಹೋಲ್ಡರ್ ಆಗಕ್ಕೆ ಹೆಚ್ಚೇನು ಹಣ ಕಟ್ಟಬೇಕಾಗಿಲ್ಲ. 1,000 ಕಟ್ಟಿದ್ರೆ ಸಾಕು ಶೇರ್ ಹೋಲ್ಡರ್ ಆಗ್ಬೋದು. ಶೇರ್ ಹೋಲ್ಡರ್ ಆದ್ಮೇಲೆ ಪ್ರತಿ ತಿಂಗಳು 200 ರೂಪಾಯಿ ದುಡ್ಡು ಕಟ್ತಾ ಹೋಗ್ಬೇಕು. ಶೇರ್ ಹೋಲ್ಡರ್ ಆಗಿ 6 ತಿಂಗಳಾದ್ಮೇಲೆ ಸಾಲ ಸಿಗುತ್ತೆ. ಸಾಲದ ಅಮೌಂಟ್ ಮಿನಿಮಮ್ 30,000, ಮ್ಯಾಕ್ಸಿಮಮ್ 3 ಲಕ್ಷದವರೆಗೂ ತಗೋಬಹುದು. ಯಾವುದೇ ಗುಂಪು ಇಲ್ಲ ಸಂಘಗಳಿಗೆ ಸಾಲ ಕೊಡೋದಿಲ್ಲ. ಒಬ್ಬರ ಹೆಸರಲ್ಲಿ ಮಾತ್ರ ಸಾಲ ಕೊಡೋದು. 3 ಲಕ್ಷ ಅಂದ್ರೆ ತುಂಬಾ ಸಣ್ಣ ಅಮೌಂಟ್ ಏನಿಲ್ಲ. ಸಣ್ಣದಾಗಿ ಒಂದು ಬಿಸ್ನೆಸ್ ಶುರು ಮಾಡ್ಬೋದು. ಬಡ್ಡಿ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ಸ್ ಅಲ್ಲಿ ಎಷ್ಟು ಬಡ್ಡಿ ಇರುತ್ತೋ ಅಷ್ಟೇ ಬಡ್ಡಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿ ಧರ್ಮಸ್ಥಳದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನ ಮಾಡಿದ್ರಲ್ಲ ಅದೇ ತರನೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಬ್ಯಾಂಕ್ ಅಲ್ಲಿ ಸಾಲ ಕೊಡೋದು ಅಂದ್ರೆ ಡೈರೆಕ್ಟ್ ಕ್ಯಾಶ್ ಕೊಡಲ್ಲ, ಅಕೌಂಟ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಗೌರ್ಮೆಂಟ್ ಚೇಂಜ್ ಆದ್ರೆ ಈ ಬ್ಯಾಂಕ್ ಅಲ್ಲಿ ಇಟ್ಟಿರೋ ದುಡ್ಡೆಲ್ಲ ಹೋಗುತ್ತಾ ಅನ್ನೋ ಅನುಮಾನ ನಿಮ್ಗೂ ಇರುತ್ತಲ್ವಾ. ಆದ್ರೆ ಇದಕ್ಕೆ ಉತ್ತರನು ಅವರೇ ಕೊಟ್ಟಿದ್ದಾರೆ. ಇದು ಸಹಕಾರ ಬ್ಯಾಂಕ್ ಆಗಿರೋದ್ರಿಂದ ಮುಂದೆ ಯಾವ ಕಾರಣಕ್ಕೂ ಈ ಬ್ಯಾಂಕ್ ಮುಚ್ಚೋದಿಲ್ಲ. ಒಂದು ವೇಳೆ ಗೌರ್ಮೆಂಟ್ ಚೇಂಜ್ ಆದ್ರೂ ಈ ಬ್ಯಾಂಕ್ ಹಾಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿ ಮಹಿಳಾ ಬ್ಯಾಂಕ್ ಆಗೋ ಎಲ್ಲ ಲಕ್ಷಣನೂ ಕಾಣಿಸ್ತಾ ಇದೆ. ಸೊಸೈಟಿನಲ್ಲಿ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಈ ಒಂದು ಸ್ಕೀಮ್ ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸಿಕ್ಕಿದ ಸಾಲನ ಉತ್ತಮ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತ್ರನೇ ಅದರ ಉಪಯೋಗ ಆಗೋದು. ಸಿಕ್ಕಿದ ಸಾಲನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ನ ಶುರು ಮಾಡಿ ಸಾಲನ ಕರೆಕ್ಟ್ ಟೈಮ್ಗೆ ಕಟ್ತಾ ಹೋಗಿ ಮುಂದೆ ಸಾಲ ತಗೊಳಕ್ಕೆ ಅನುಕೂಲ ಆಗುತ್ತೆ. ಇನ್ನು ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಓಪನ್ ಆದ್ಮೇಲೆ ಸಾಲ ತಗೊಳಕ್ಕೆ ಕಂಪ್ಲೀಟ್ ಪ್ರೊಸೀಜರ್ ಏನು ಅನ್ನೋದನ್ನ ರಿಲೀಸ್ ಮಾಡಾದ್ಮೇಲೆ ನಾನು ಅಪ್ಡೇಟ್ ಕೊಡ್ತೀನಿ. ನಾನು ಈ ಮಾಹಿತಿಯನ್ನು ಪ್ರೆಸ್ ರಿಲೀಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಆ ಮಾಹಿತಿಯನ್ನಷ್ಟೇ ಕೊಟ್ಟಿದ್ದೀನಿ. 3 ಲಕ್ಷದವರೆಗೂ ಸಾಲ ಸಿಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ. ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಇಷ್ಟು ಸಾಲ ಸಿಗುತ್ತೆ ಅಂದ್ರೆ ಒಂದು ಖುಷಿ ವಿಷಯನೇ ಹೌದು. ನಾನು ಈಗಾಗಲೇ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಹಲವಾರು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ. ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.